ಸೊ ಗೈಸ್, ಯೂಟ್ಯೂಬಲ್ಲಿ ಡೈಲಿ ವೀಡಿಯೋ ಹಾಕೋದ್ರಿಂದ ಏನಾಗುತ್ತೆ? ವೀಡಿಯೋ ಡೈಲಿ ಈಗ ಅನ್ಕೊಳ್ಳಿ ನಿಮ್ಮದು ಒಂದು ಚಾನಲ್ ಇದೆ, ನೀವು ಅದರಲ್ಲಿ ಡೈಲಿ ವೀಡಿಯೋ ಹಾಕ್ತಿದ್ದೀರಾ. ಇದರಿಂದ ಏನು ಲಾಭ ಆಗುತ್ತೆ? ಡೈಲಿ ವೀಡಿಯೋ ಹಾಕೋದ್ರಿಂದ ಏನು ಲಾಭ ಆಗುತ್ತೆ? ಡೈಲಿ ವೀಡಿಯೋ ಹಾಕೋದ್ರಿಂದ ಏನು ನಷ್ಟ ಆಗುತ್ತೆ? ಇವತ್ತಿನ ವೀಡಿಯೋದಲ್ಲಿ ಎರಡೂ ಹೇಳ್ತೀನಿ. ನಿಮ್ಮದೊಂದು ಚಾನಲ್ ಇದೆ ಅಂದರೆ, ಈಗ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಅದು ಡೈಲಿ ವೀಡಿಯೋ ಹಾಕೋದ್ರಿಂದ ಏನು ಲಾಭ ಆಗುತ್ತೆ ಆ್ಯಂಡ್ ಡೈಲಿ ವೀಡಿಯೋ ಹಾಕೋದ್ರಿಂದ ಏನು ನಷ್ಟ ಆಗುತ್ತೆ, ಎರಡೂ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಇಲ್ಲಿ ಒಂದು ಹೇಳಿಬಿಡ್ತೀನಿ. ಇಲ್ಲಿ ನಾವು 90 ಡೇಸಲ್ಲಿ, ಓಕೆನಾ, ಸೊ 90 ಡೇಸಲ್ಲಿ ಯೂಟ್ಯೂಬ್ ಪ್ರಕಾರ ನಾವೇನಾದರೂ ಕೆಲಸ ಮಾಡಿದರೆ, ಸೊ 90 ವೀಡಿಯೋ ಹಾಕಿದ್ರೇ ನಿಮ್ಮ ಚಾನಲ್ ಬಂದುಬಿಟ್ಟು ಈಸಿಲಿ ಗ್ರೋ ಮಾಡಿಬಿಡುತ್ತೆ ಯೂಟ್ಯೂಬು, ಓಕೆನಾ. ಸೊ ನೀವೇನು ಮಾಡಬೇಕು, ಯೂಟ್ಯೂಬ್ ಪ್ರಕಾರ, ಯೂಟ್ಯೂಬ್ದು ನಿಯಮ ಏನಿದೆ ಅದನ್ನು ಪಾಲಿಸ್ಕೊಂಡು ಯೂಟ್ಯೂಬ್ ಪ್ರಕಾರನೇ ಕೆಲಸ ಮಾಡಬೇಕು. ನೀವು ಯೂಟ್ಯೂಬ್ ಪ್ರಕಾರ ನಿಯಮ ಎಲ್ಲನೂ ಫಾಲೋ ಮಾಡ್ಕೊಂಡು ಏನಾದರೂ ಮಾಡಿದರೆ ಆಗ ನಿಮ್ಮದು 90 ಡೇಸಲ್ಲೇ ಏನಿದೆ ಚಾನಲ್ ಗ್ರೋ ಆಗಿಬಿಡುತ್ತೆ. ಬೈ ಚಾನ್ಸ್ ನೀವು ಯೂಟ್ಯೂಬ್ ಪಾಲಿಸಿನ ಫಾಲೋ ಮಾಡದೆ, ಇಲ್ಲ ಅವರು ಅಕಾರ್ಡಿಂಗ್ ನೀವು ಏನು ವೀಡಿಯೋಸ್ ಮಾಡದೆ ನಿಮ್ಮ ಅಕಾರ್ಡಿಂಗ್ ಏನಾದರೂ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಿಗೆ ಬಂದಿದ್ದು ಮಾಡ್ತಿದ್ದೀರಾ ಅಂದರೆ, ಐ ಮೀನ್ 90 ವೀಡಿಯೋಸ್ ಏನು 900 ವೀಡಿಯೋಸ್ ಹಾಕಿದ್ರೂ ಗ್ರೋ ಆಗಲ್ಲ, ನಿಮ್ಮದು ಮಾನಿಟೈಸೇಷನೂ ಆಗಲ್ಲ. ಅದ್ರ ಬದಲಿ 90,000 ವೀಡಿಯೋ ಹಾಕಿದ್ರೂ ಗ್ರೋ ಆಗಲ್ಲ, ಓಕೆ, ನಿಮ್ಮ ಪ್ರಕಾರ ಮಾಡಿದರೆ. ಸೊ ಯೂಟ್ಯೂಬ್ ಪ್ರಕಾರನ ಮಾಡಿ, ಯೂಟ್ಯೂಬ್ ನಿಯಮಗಳು ಏನಿರುತ್ತೆ ಅದನ್ನು ಪಾಲಿಸಿ ನೀವೇನಾದರೂ ವೀಡಿಯೋಸ್ಗಳನ್ನ ಮಾಡಿದರೆ ನೀವು ಈಸಿಲಿ ಚಾನಲ್ ಗ್ರೋ ಮಾಡ್ಕೋಬೋದು, ಯೂಟ್ಯೂಬೇ ಗ್ರೋ ಮಾಡಿಬಿಡುತ್ತೆ ನಿಮ್ಮ ಚಾನಲ್ಲು, ಓಕೆನಾ ಗೈಸ್. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಏನು ಲಾಭ ಏನು ನಷ್ಟ ಆ್ಯಂಡ್ ಡೈಲಿ ವೀಡಿಯೋ ಹಾಕೋದ್ರಿಂದ ಏನಾಗುತ್ತೆ ಎಲ್ಲ ಡೀಟೇಲ್ಸಾಗಿ ನೋಡಿ. ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಇಲ್ಲಿ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಇಲ್ಲಿ ನಮ್ಮದು ವ್ಯೂಸ್ ಏನಿದೆ ಎಷ್ಟು ತೋರಿಸ್ತಾ ಇದೆ. ನಿಮಿಷ, ಲಾಸ್ಟ್ 28 ಡೇಸ್ದು ನಾನಿಲ್ಲಿ ಡಾಟಾ ನಿಮಗೆ ತೋರಿಸ್ತಾ ಇರೋದು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಲಾಸ್ಟ್ 28 ಡೇಸ್ದು ಇದು ಫುಲ್ಲು ಡಾಟಾ ಬಂದುಬಿಟ್ಟು ಶೋ ಆಗ್ತಿರೋದು. ಇಲ್ಲಿ ವ್ಯೂಸ್ ಬಂದುಬಿಟ್ಟು ಎಷ್ಟಿದೆ, ಓಕೆನಾ, ನೀವು ಇಲ್ಲಿ ನೋಡ್ಬೋದು. ವ್ಯೂಸ್ ಬಂದುಬಿಟ್ಟು 1,19,000 ಇದೆ, ಓಕೆನಾ. ಅದು ಬಿಟ್ಟರೆ ನಮ್ಮದು ಬಂದುಬಿಟ್ಟು ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಏನಿದೆ ಇಂಪ್ರೆಷನ್ಸ್ ಏನಿದೆ ಎಷ್ಟಂತ ಕಾಣಿಸ್ಬಿಡುತ್ತೆ, ಓಕೆನಾ. ಸೊ ನಾನು ವ್ಯೂಸು ಇಂಪ್ರೆಷನ್ ಎರಡೂ ನಿಮಗೆ ತೋರಿಸ್ಬಿಡ್ತೀನಿ. ಸೊ ವ್ಯೂಸು 1,15,000 ಇದೆ. ಅದು ಬಿಟ್ಟರೆ ಎಷ್ಟು ಮಿಲಿಯನ್ಸ್ ವ್ಯೂಸ್ ಹೋಗಿದೆ, 1.5 ಮಿಲಿಯನ್ಸ್ ಹೋಗಿದೆ. 1.5 ಮಿಲಿಯನ್ ಅಂದರೆ 10 ಲಕ್ಷ ವ್ಯೂಸು ನಂದು ಹೋಗಿದೆ, ಓಕೆನಾ. ಅದು ಬಿಟ್ಟರೆ ಇಲ್ಲಿ ಎಷ್ಟು ಲಕ್ಷ ವ್ಯೂಸ್, 10 ಲಕ್ಷದಲ್ಲಿ ಎಷ್ಟು ಲಕ್ಷ ವ್ಯೂಸ್ ಬಂದಿದೆ, 1,15,000 ವ್ಯೂಸು ಬಂದಿದೆ, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಇಂಪ್ರೆಷನ್ಸು ನೋಡಿ, ಇಂಪ್ರೆಷನ್ಸ್ ಎಷ್ಟಿದೆ ನಮಗೆ 1.5 ಮಿಲಿಯನ್ ಇಂಪ್ರೆಷನ್ಸ್ ಇದೆ, ಓಕೆನಾ. 1.5 ಮಿಲಿಯನ್ ಇಂಪ್ರೆಷನ್ ಅಂದರೆ ಈಗ ವಿಡಿಯೋ ಒಬ್ಬರ ಹತ್ರ ಕಳಿಸಿದ್ರೆ, ಯೂಟ್ಯೂಬು ಒಬ್ಬರ ಹತ್ರ ಕಳಿಸಿದ್ರೆ ಅಂದರೆ ಇಂಪ್ರೆಷನ್ಸ್ ಅಂದರೆ ಏನಂದರೆ ಅರ್ಥ ಮಾಡ್ಕೊಳ್ಳಿ. ಈಗ ಒಬ್ಬರ ಹತ್ರ ವೀಡಿಯೋ ಬಂದುಬಿಟ್ಟು ನನ್ನ ವೀಡಿಯೋ ನಿಮ್ಮ ಹತ್ರ ತೋರಿಸುತ್ತೆ, ಆದರೆ ನೀವು ಕ್ಲಿಕ್ ಮಾಡಲ್ಲ, ನನ್ನ ಥಂಬ್ನೇಲ್ ಮಾತ್ರ ನೋಡ್ತೀರಾ, ಕ್ಲಿಕ್ ಮಾಡಲ್ಲ. ಅದು ಏನಂತ ಕೌಂಟ್ ಆಗುತ್ತೆ, ಅದು ಬಂದುಬಿಟ್ಟು ಇಂಪ್ರೆಷನ್ ಅಂತ ಕೌಂಟ್ ಆಗುತ್ತೆ. ಬೈ ಚಾನ್ಸ್ ನೀವು ನನ್ನ ವೀಡಿಯೋ ನಿಮ್ಮ ಹತ್ರ ಬಂದಿದೆ, ಓಕೆನಾ, ಬಂದಿದ್ದರೆ ಅದು ಬಂದುಬಿಟ್ಟು ನಿಮ್ಮ ಹತ್ರ ನಂದು ವೀಡಿಯೋ ಬಂದಿದೆ, ನೀವು ನೋಡಿಬಿಟ್ಟು ಕ್ಲಿಕ್ ಮಾಡಿದ್ರಿ. ಸೊ ಅದು ಯಾವುದಕ್ಕೆ ಕೌಂಟ್ ಆಗುತ್ತೆ, ಇಂಪ್ರೆಷನ್ಗೂ ಕೌಂಟ್ ಆಗುತ್ತೆ, ಪ್ಲಸ್ ಅದ್ರ ಜೊತೆಗೆ ವ್ಯೂಗೂ ಕೌಂಟ್ ಆಗುತ್ತೆ, ಓಕೆನಾ. ಅರ್ಥ ಮಾಡ್ಕೊಳ್ಳಿ. ಇಂಪ್ರೆಷನ್ಸ್ ಅಂದರೆ ಬರೀ ನೀವು ನೋಡ್ತೀರಾ, ಅದನ್ನು ಕ್ಲಿಕ್ ಮಾಡಿ ವಿಡಿಯೋನ ನೋಡಲ್ಲ. ವ್ಯೂಸ್ ಅಂದರೆ ಸೊ ಇಂಪ್ರೆಷನ್ ಹೋಗಿರುತ್ತಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ ನೋಡೋದು. ವ್ಯೂಸ್ ಅಂದರೆ ಇದಕ್ಕೂ ಕೌಂಟ್ ಆಗುತ್ತೆ, ಇಂಪ್ರೆಷನ್ಗೂ ಕೌಂಟ್ ಆಗುತ್ತೆ. ಬರೀ ಇಂಪ್ರೆಷನ್ ಅಂದರೆ ಸೊ ನೀವು ಕ್ಲಿಕ್ ಮಾಡಿಲ್ಲ ಅಂದರೆ ಅದು ಬರೀ ಇಂಪ್ರೆಷನಿಗೆ ಮಾತ್ರ ಕೌಂಟ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಇಂಪ್ರೆಷನ್ ಹೋದ್ರೇ ಅಲ್ವಾ ನಮ್ಮದು ವೀಡಿಯೋಗೆ ವ್ಯೂಸ್ ಬರೋದು, ಓಕೆನಾ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ಸ್ಟಾರ್ಟಿಂಗಲ್ಲಿ ನಿಮ್ಮದು ಒಂದು ಚಾನೆಲ್ ಇದೆ ಅಂದ್ಕೊಳ್ಳಿ, ಓಕೆನಾ. ಈಗ ನೀವು ಸ್ಟಾರ್ಟಿಂಗಲ್ಲಿ ಒಂದು ಚಾನೆಲ್ ಮಾಡಿದ್ದೀರಾ, ಅದರಲ್ಲಿ 0 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಒಂದು ವೀಡಿಯೋ ನೀವು ಹಾಕಿದ್ದೀರಾ. ಸೊ ಸ್ಟಾರ್ಟಿಂಗಲ್ಲಿ ಒಂದು ನಿಮಿಷ ಗ್ರಾಫ್ ಏನಿರುತ್ತೆ ಎಲ್ಲರದ್ದು 0ನೇ ಇರುತ್ತೆ, ಓಕೆನಾ. ನೀವು ಇಲ್ಲಿ ನೋಡ್ಬೋದು ಗ್ರಾಫ್
ಎಲ್ಲರದ್ದು ಬಂದುಬಿಟ್ಟು ಈ ಥರ ಸ್ಟಾರ್ಟಿಂಗ್ ನೀವು ಚಾನೆಲ್ ಓಪನ್ ಮಾಡಿದಾಗ 0 ಲೈನ್ ಈ ಥರ ಲೈನ್ ನಿಮ್ಮ ಗ್ರಾಫಲ್ಲಿ ಇರುತ್ತೆ. ಯಾವುದು ಈ ಥರ ಬಂದುಬಿಟ್ಟು ಶೋ ಆಗಲ್ಲ. ಈ ಥರ ಲೈನ್ ಫುಲ್ ಲೈನ್ ಬಂದುಬಿಟ್ಟು ಈ ಥರ ಶೋ ಆಗುತ್ತೆ. ನಿಮ್ಮದು ಆಗ 0 ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಓಕೆನಾ. ಸೊ 0 ಸಬ್ಸ್ಕ್ರೈಬರ್ಸ್ ಇದ್ದಾಗ ನೀವು ಒಂದು ಚಾನೆಲ್ ಓಪನ್ ಮಾಡಿರ್ತೀರ, 0 ಸಬ್ಸ್ಕ್ರೈಬರ್ಸ್ ಇರುತ್ತೆ. ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀರಾ. ಓಕೆನಾ. ಸೊ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಅದು ಒಂದು ಸ್ವಲ್ಪ ಜನಕ್ಕಾದರೂ ಇಂಪ್ರೆಷನ್ ಹೋಗುತ್ತೆ. ಯೂಟ್ಯೂಬ್ ಕಳಿಸುತ್ತೆ. ನಿಮ್ಮದು 0 ಸಬ್ಸ್ಕ್ರೈಬರ್ಸ್ ಇದ್ರೂ ಯೂಟ್ಯೂಬ್ ಬಂದುಬಿಟ್ಟು ಅಟ್ಲೀಸ್ಟ್ ಒಂದು 10 ಜನ ಹತ್ರನಾದರೂ ಇಂಪ್ರೆಷನ್ ಕಳಿಸುತ್ತೆ. 10 ಇಲ್ಲ ಒಂದು 100 ಇಲ್ಲ 1000ವರೆಗೂ ಇಂಪ್ರೆಷನ್ ಕಳಿಸುತ್ತೆ. ಓಕೆನಾ. ಸೊ ಇದು ಬಂದುಬಿಟ್ಟು ಏನಂದರೆ ನೀವು ಡೈಲಿ ವೀಡಿಯೋಸ್ ಹಾಕೋದ್ರಿಂದ, ಇದು ನಾನು ನಿಮಗೆ ಹೇಳ್ತಾ ಇರೋದು ಲಾಭ. ಡೈಲಿ ವೀಡಿಯೋಸ್ ಹಾಕೋದ್ರಿಂದ ನಿಮ್ಮದು ಇಂಪ್ರೆಷನ್ಸ್ ಏನಿರುತ್ತೆ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಓಕೆನಾ. ಕಡಿಮೆ ಆಗ್ತಾ ಹೋಗಲ್ಲ. ಬೈ ಚಾನ್ಸ್ ನೀವು ಮಧ್ಯದಲ್ಲಿ ಎಲ್ಲಾದರೂ ಗ್ಯಾಪ್ ಬಿಟ್ಟರೆ ಅಂದ್ಕೊಳ್ಳಿ, ಈಗ ನೀವು ಡೈಲಿ ವೀಡಿಯೋಸ್ನ ಹಾಕ್ತಾ ಇದ್ರಿ. ಓಕೆನಾ. ಡೈಲಿ ಬೇಸಿಸಲ್ಲಿ ವೀಡಿಯೋ ಹಾಕಿದ್ರಿ, ಒಂದಿನ ಬಂದುಬಿಟ್ಟು ಸ್ಕಿಪ್ ಮಾಡಿದ್ರಿ ವೀಡಿಯೋ, ಆಗ ಏನಾಗುತ್ತೆ, ಗ್ರಾಫ್ ಬಂದುಬಿಟ್ಟು ಡೌನ್ ಆಗುತ್ತೆ. ಓಕೆನಾ. ಗ್ರಾಫ್ ಡೌನ್ ಆದಾಗ ಮತ್ತೆ ನೀವೇನು ಮಾಡ್ತೀರಾ, ವೀಡಿಯೋಸ್ನ ಹಾಕ್ತೀರಾ, ಮತ್ತೆ ಮೇಲೆ ಹೋಗುತ್ತೆ. ಮತ್ತೆ ನೀವೇನು ಮಾಡ್ತೀರಾ, ಒಂದು 4 ದಿನ ಗ್ಯಾಪ್ ಬಿಟ್ಬಿಟ್ರಿ ಅಂದ್ಕೊಳ್ಳಿ, ಆಗ ಏನಾಗುತ್ತೆ, ಡೈರೆಕ್ಟ್ ಇಂಪ್ರೆಷನ್ ಬಂದುಬಿಟ್ಟು ಡೌನ್ ಆಗಿಬಿಡುತ್ತೆ. ಓಕೆನಾ. ಸೊ ನೀವು ಡೈಲಿ ವೀಡಿಯೋ ಹಾಕೋದ್ರಿಂದ ಒಂದು ಬಂದುಬಿಟ್ಟು ಏನು ಲಾಭ ಆಗುತ್ತಂದರೆ, ಈ ಇಂಪ್ರೆಷನ್ಸ್ ಏನಿದೆಯಲ್ಲ, ಇಂಪ್ರೆಷನ್ಸ್ ಬಂದುಬಿಟ್ಟು ನಮ್ಮದು ಜಾಸ್ತಿ ಆಗ್ತಾ ಹೋಗುತ್ತೆ ಹೊತ್ತು ಕಡಿಮೆ ಆಗಲ್ಲ. ಓಕೆನಾ. ಸೊ ಇದು ಒಂದು ಬೆನಿಫಿಟ್ ಏನಂದರೆ, ಲಾಭ ಏನಂದರೆ, ಇಂಪ್ರೆಷನ್ಸ್ ಬಂದುಬಿಟ್ಟು ಡೈಲಿ ವೀಡಿಯೋಸ್ ಹಾಕೋದ್ರಿಂದ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಬೈ ಚಾನ್ಸ್ ನೀವು ಮಧ್ಯದಲ್ಲಿ ಏನಾದರೂ ಗ್ಯಾಪ್ಸ್ ಏನಾದರೂ ಕೊಟ್ಟರೆ ಅಂದ್ಕೊಳ್ಳಿ, ಈಗ ನೀವು ಒನ್ ಡೇ ವೀಡಿಯೋನ ಹಾಕಿದ್ದೀರಾ, ಸೊ ಮತ್ತೆ 4 ದಿನ ಗ್ಯಾಪ್ ಬಿಟ್ಟರೆ ಮತ್ತೆ ವೀಡಿಯೋ ಹಾಕಿದ್ರಿ, ಈ ಕಂಡೀಷನಲ್ಲಿ ಏನಾಗುತ್ತೆ, ಗ್ರಾಫ್ ಮೇಲಿಂಗ್ ಹೋಗ್ತಾ ಇರೋದು ಡೈರೆಕ್ಟಿ ಕೆಳಗಡೆ ಬರುತ್ತೆ. ಆಮೇಲೆ ನೀವು ಮೇಲೆ ಒಂದು ವೀಡಿಯೋ ಹಾಕಿದ್ದು ಆಮೇಲೆ ನಿಧಾನವಾಗಿ ಮತ್ತೆ ಸ್ವಲ್ಪ ಇಂಪ್ರೆಷನ್ ಹೋಗಿ ಮತ್ತೆ ಬಂದುಬಿಟ್ಟು ಇಂಪ್ರೆಷನ್ಸ್ ನಿಮ್ಮದು ಜಾಸ್ತಿ ಬರುತ್ತೆ. ಓಕೆನಾ. ಸೊ ಇದು ಒಂದು ಲಾಭ ಅಂತಲೇ ನಾವು ಹೇಳ್ಬೋದು. ಸೊ ನಾವು ಎರಡನೇದು ಲಾಭದ ಬಗ್ಗೆ ಮಾತಾಡೋದಾದರೆ, ಸೊ ಅಂದ್ಕೊಳ್ಳಿ ಈಗ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋರು. ಓಕೆನಾ. ಸೊ ಡೈಲಿ ಬಂದುಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋರು 7 ಡೇಸ್ಗೆ ಡೈಲಿ ಒಂದೊಂದು ವೀಡಿಯೋ ಅಂತ 7 ಡೇಸ್ವರೆಗೂ ವೀಡಿಯೋಸ್ ಹಾಕಿದ್ದಾರೆ ಅಂದ್ಕೊಳ್ಳಿ. ಓಕೆನಾ. ಸೊ ಇನ್ನೂ ಕೆಲವೊಬ್ರು ಏನಿರ್ತಾರೆ, ಇನ್ನೂ ಕೆಲವೊಬ್ಬರು ಡೈಲಿ ವೀಡಿಯೋ ಹಾಕಲ್ಲ, ಒಂದು ವೀಕಿಗೆ ಒಂದೇ ವೀಡಿಯೋ ಹಾಕೋದು. ಓಕೆನಾ. ಒಂದೇ ವೀಡಿಯೋ ಇವರು ಹಾಕ್ತಾರೆ. ಓಕೆನಾ. ಸೊ ಇದರಲ್ಲಿ ಲಾಭ ಯಾರ್ದಾಯಿತು, ಇದರಲ್ಲಿ ಬಂದುಬಿಟ್ಟು ಅಫ್ಕೋರ್ಸ್ ಲಾಭ ಬಂದುಬಿಟ್ಟು ಡೈಲಿ ವೀಡಿಯೋ ಹಾಕೋರಿಗೆ ಆಯಿತು. ಇವ್ರದ್ದು ಬಂದುಬಿಟ್ಟು ಇಂಪ್ರೆಷನ್ಸ್ ಜಾಸ್ತಿನೂ ಹೋಗುತ್ತೆ, ಇವ್ರದ್ದು ವೀಡಿಯೋ ಬಂದುಬಿಟ್ಟು ವೈರಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಎಷ್ಟು ಚಾನ್ಸಸ್ ಇರುತ್ತೆ, ನೀವು 7 ವೀಡಿಯೋ ಹಾಕಿದ್ದೀರಾ ಅಂದರೆ 7 ಚಾನ್ಸಸ್ ನಿಮ್ಮದು ವೀಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ 1 ವೀಕಲ್ಲಿ 1 ವೀಡಿಯೋ ಹಾಕೋರಿಗೆ ಬಂದುಬಿಟ್ಟು ಒಂದೇ ಚಾನ್ಸ್ ಇರೋದು ವೀಡಿಯೋ ಆಗೋದು. ಓಕೆನಾ. ಈಗ ಒಂದು ಸಲ ಅದು ಹೋಯ್ತಂದರೆ ಮತ್ತೆ ಇವರು ನೆಕ್ಸ್ಟ್ 1 ವೀಕಿಗೆ 1 ವೀಡಿಯೋ ಹಾಕಬೇಕು, ಆಮೇಲೆ ನೋಡಬೇಕು. ಬಟ್ ಇಲ್ಲಿ ಡೈಲಿ ವೀಡಿಯೋ ಹಾಕೋರಿಗೆ ಏನಿರುತ್ತೆ, ಚಾನ್ಸಸ್ ಇರುತ್ತೆ. ಎಷ್ಟು ಚಾನ್ಸಸ್ ಇರುತ್ತೆ, 7 ಚಾನ್ಸಸ್ ಇರುತ್ತೆ ವೀಡಿಯೋ ವೈರಲ್ ಆಗೋದು. ಈಗ ಒಂದಾಗಿಲ್ಲ ಅಂದರೆ ಇನ್ನೊಂದು ವೀಡಿಯೋ ನೋಡ್ಕೋಬೋದು, ಆ ವಿಡಿಯೋನೂ ಆಗಿಲ್ಲ ಅಂದರೆ ಇನ್ನೊಂದು ನೋಡ್ಕೋಬೋದು. ಬಟ್ ಇಲ್ಲಿ 1 ವೀಕಿಗೆ 1 ವೀಡಿಯೋ ಹಾಕ್ತಾರಲ್ಲ, ಅವ್ರಿಗೆ ಆ ಥರ ಅಲ್ಲ. ಈಗ 1 ವೀಡಿಯೋ ಹಾಕಿ ಅದು ಫ್ಲಾಪ್ ಆದರೆ ಮತ್ತೆ ವೀಡಿಯೋ ಬಂದುಬಿಟ್ಟು ಅವರು ಮಾಡಲೇಬೇಕು, ಬೇರೆ ವೀಡಿಯೋ ಮಾಡಬೇಕು. ಓಕೆನಾ. 1 ವೀಕಿಗೆ ಕಾಯ್ಕೊಂಡು ಮಾಡಬೇಕು. ಸೊ ಇದೊಂದಾಯಿತು ಲಾಭ. ಓಕೆನಾ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋರಿಗೆ ಅರ್ಥ ಆಯಿತಾ. ಸೊ ಇದು ಆದಮೇಲೂ ಕೂಡ ಇನ್ನೂ ಕೂಡ ಲಾಭ ಏನಿದೆ, ಇನ್ನೂ ಲಾಭ ಏನಿದೆ ಅಂದರೆ, ನೀವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮದು ವ್ಯೂಸು ಕೂಡ ಜಾಸ್ತಿ ಆಗುತ್ತೆ, ಬೇಗನೂ ಕೂಡ ವಾಚ್ ಟೈಮ್ ಏನಿದೆ ಕಂಪ್ಲೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಯಾಕಂದರೆ ಡೈಲಿ ಬೇಸಸಲ್ಲಿ ವೀಡಿಯೋ ಹಾಕ್ತೀರಾ. ಓಕೆನಾ. ಸೊ ಇದಾಯಿತು ನಮ್ಮದು ಲಾಭಗಳು. ಈಗ ನಾವು ನಷ್ಟದ ಬಗ್ಗೆ ಮಾತಾಡೋದಾದರೆ, ಓಕೆನಾ. ಸೊ ನಷ್ಟದ ಬಗ್ಗೆ ಮಾತಾಡೋದಾದರೆ, ಸೊ ತುಂಬ ಜನ ಏನು ಮಾಡ್ತೀರಾ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀರಾ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಕ್ವಾಲಿಟಿ ಕೊಡಲ್ಲ. ಓಕೆನಾ. ಈಗ ಅಂದ್ಕೊಳ್ಳಿ, ಒಬ್ಬ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದಾನೆ ಅಂದ್ಕೊಳ್ಳಿ, ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಏನು ಮಾಡ್ತಾರೆ, ಡೈಲಿ ಇವಾಗ ಅವ್ರಿಗೆ ಟೈಮ್ ಇರಲ್ಲ, ಹೆಂಗೆ ಬೇಕು ಹಾಗೆ ವೀಡಿಯೋನ ಮಾಡಿ ಹಾಕ್ಬಿಡ್ತಾರೆ. ಸೊ ಕ್ವಾಲಿಟಿ ಇರಲ್ಲ ಅವ್ರದ್ದು ವೀಡಿಯೋ, ಬೆಟರ್ ಇರಲ್ಲ. ಸೊ ಈಗ ಒಂದು ವೀಡಿಯೋ ಹಾಕಿದರೆ ಇನ್ನೊಂದು ವೀಡಿಯೋ ಅದಕ್ಕಿಂತ ಬೆಟರ್ ಇರಬೇಕು. ಸೊ ಅವ್ರು ಬೆಟರ್ ಕೊಟ್ಟಿರಲ್ಲ, ಕ್ವಾಲಿಟಿನೂ ಕೊಟ್ಟಿರಲ್ಲ, ಹೆಂಗೆ ಬೇಕು ಹಂಗೆ ವೀಡಿಯೋನ ಮಾಡಿ ಹಾಕಿರ್ತೀರ. ಸೊ ಇದರಿಂದ ನೀವು ವೀಡಿಯೋ ಹಾಕ್ತೇನೆ ಇರಿ, ಇದರಿಂದ ನೀವು ವೀಡಿಯೋ ಏನಕ್ಕೆ ಹಾಕ್ತೀರಾ, ಸುಮ್ಮನೆ ಇದ್ಬಿಡಿ. ಅದಕ್ಕೆ ನೀವು ಚೆನ್ನಾಗಿ ವೀಡಿಯೋ ಮಾಡಿಬಿಟ್ಟು 2 ದಿನ ಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಓಕೆನಾ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮದು ನಷ್ಟ ಆಗುತ್ತೆ. ಓಕೆನಾ. ಸೊ ಇದು ಒಂದು ನಷ್ಟ ಅಂತ ನಾವು ಹೇಳ್ಬೋದು. ಓಕೆನಾ. ಸೊ ಕ್ವಾಲಿಟಿ
ಏನು ಕೊಡದೇ ಇರೋದು. ಓಕೆನಾ, ಇದು ಆದಮೇಲೂ ಕೂಡ ಇನ್ನೊಂದು ಕೂಡ ನಿಮಗೆ ಯೂಟ್ಯೂಬಲ್ಲಿ ನಷ್ಟ ನೋಡೋಕ್ಕೆ ಸಿಗುತ್ತೆ. ಏನಂದರೆ ಈಗ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಡೈಲಿ ವಿಡಿಯೋ ನೀವು ಹಾಕ್ತಿದ್ದೀರಾ ಅಂದ್ಕೊಳ್ಳಿ. ಓಕೆನಾ, ಒಂದು ವಿಡಿಯೋಗೆ ಬಂತು 500 ವ್ಯೂಸು, ಇನ್ನೊಂದು ವಿಡಿಯೋಗೆ ಬಂತು ನಿಮಗೆ 2000 ವ್ಯೂಸು, ಇನ್ನೊಂದು ವಿಡಿಯೋಗೆ ಬಂತು 5000 ವ್ಯೂ ಬಂತು ಅಂದ್ಕೊಳ್ಳಿ. ಬಟ್ ನೀವು ಏನಂದರೆ ಲೈಕ್ ಈ ಥರ ವ್ಯೂಸ್ ಬರ್ತಾ ಇದೆ, ಬಟ್ ಡೈಲಿ ವಿಡಿಯೋ ಹಾಕ್ತಾ ಇರ್ತೀರ. ಓಕೆನಾ, ಸೊ ಇದು ಈಗ 500 ವ್ಯೂಸ್ ಏನು ಬಂದಿದೆ, ಈಗ ನೆಕ್ಸ್ಟ್ ವಿಡಿಯೋ ನೀವು ಹಾಕಿದರೆ, ಸೊ ಇದು ಏನಿದೆ ಈ ವಿಡಿಯೋ ಓಡ್ತಾ ಇರುತ್ತೆ ಅಂದ್ಕೊಳ್ಳಿ, ಚೆನ್ನಾಗಿ ಓಡ್ತಾ ಇರುತ್ತೆ ಈ ವಿಡಿಯೋ. ಈಗ ಫಸ್ಟ್ನೇ ದಿನ 500 ಬಂತು, ಎರಡನೇ ದಿನ ಬಂದುಬಿಟ್ಟು 1000, 5000ವರೆಗೂ ವ್ಯೂಸ್ ಬಂದುಬಿಡ್ತು ಅಂದ್ಕೊಳ್ಳಿ. ಬಟ್ ಈ ಥರ ವ್ಯೂಸು ಚೆನ್ನಾಗಿ ಹೋಗ್ತಾ ಇರೋದು, ಸೊ ನೆಕ್ಸ್ಟ್ ವಿಡಿಯೋ ನೀವು ಹಾಕಿದರೆ ಇದು ವ್ಯೂಸ್ ಕಮ್ಮಿ ಆಗಿಬಿಡುತ್ತೆ, ಇದು ಇಂಪ್ರೆಷನ್ ಹೋಗೋದು ನಿಂತು ಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದು ಇಂಪ್ರೆಷನ್ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಒಂದು ನಷ್ಟ ಅಂತಲೇ ನಾವು ಹೇಳ್ಬೋದು ಡೈಲಿ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋರು. ಓಕೆನಾ, ಸೊ ನಿಮ್ಮದು ಅಂದ್ಕೊಳ್ಳಿ, ಈಗ ಬೈ ಚಾನ್ಸು ನಿಮಗೆ ಈ ಥರ ಅನ್ನಿಸ್ತಾ ಇದೆ ಅಂದರೆ ಲೈಕ್ ನಿಮ್ಮದು ಜಾಸ್ತಿ ವ್ಯೂಸ್ ಬರ್ತಾ ಇದೆ, ಅದರಲ್ಲಿ ಇನ್ನೂ ಮುಂದಕ್ಕೆ ಹೋಗಿ ವ್ಯೂಸ್ ಬರೋ ಚಾನ್ಸಸ್ ಇದೆ ಅಂದರೆ, ಸೊ ನೀವೇನು ಮಾಡಿ, ನೀವು 1-2 ಡೇಸ್ ಗ್ಯಾಪ್ ಕೊಟ್ಬಿಡಿ. 1-2 ಡೇಸ್ ಬಂದುಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಡಿ. ಆ ಹಳೆ ವೀಡಿಯೋ ಏನಿದೆ ಅದಕ್ಕೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂದರೆ, ಸೊ ಅದಕ್ಕೆ ಜಾಸ್ತಿ ವ್ಯೂಸ್ ಬರೋಕ್ಕೆ ಬಿಡಿ. 1-2 ಡೇಸ್ ಬಿಡಿ, ಎಷ್ಟು ವ್ಯೂಸ್ ಬರುತ್ತೆ ನೋಡಿ, ಆಮೇಲೆ ಬೇಕಿದ್ದರೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ. ನೀವೇನಾದರೂ ಫಸ್ಟೇ ನೀವು ಈಗ ಅಂದ್ಕೊಳ್ಳಿ ಜಾಸ್ತಿ ಅದಕ್ಕೆ ವ್ಯೂಸ್ ಬರ್ತಾ ಇದೆ ಅಂದರೆ ನೀವು ಬೇಗ ನೆಕ್ಸ್ಟ್ ಡೇನೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರೆ, ಸೊ ಅದು ಬಂದುಬಿಟ್ಟು ಓಡೋದು ನಿಂತು ಬಿಡುತ್ತೆ. ಆ ವಿಡಿಯೋ ಜಾಸ್ತಿ ವ್ಯೂಸ್ ಬರೋದು ನಿಂತು ಬಿಡುತ್ತೆ, ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮದು ಇಂಪ್ರೆಷನ್ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದೊಂದು ರಿಯಾಲಿಟಿ ಅಂತಲೇ ನಾವು ಹೇಳ್ಬೋದು ಯೂಟ್ಯೂಬ್ದು. ಓಕೆನಾ, ಸೊ ಈ ಥರ ಮಾಡಿ ನೀವು ಏನಂದರೆ 2 ಡೇಸ್ ಗ್ಯಾಪ್ ಕೊಡಿ. ಅದಾದಮೇಲೆ ಏನು ಮಾಡಿ ಅಂದರೆ ಲೈಕ್ ಬೇರೆ ವಿಡಿಯೋ ಇನ್ನು 2 ಡೇಸ್ ಬಿಟ್ಟು ಮಾಡಿ. ಓಕೆನಾ, ಅದು ವ್ಯೂಸ್ ಹೋಗೋಕ್ಕೆ ಬಿಡಿ, ಚೆನ್ನಾಗಿ ವ್ಯೂಸ್ ಬರೋದಕ್ಕೆ ಬಿಡಿ. ಓಕೆನಾ, ಸೊ ಈ ಥರನೂ ಇದು ಒಂದು ನಷ್ಟ ಅಂತಲೇ ನೀವು ಹೇಳ್ಬೋದು. ಓಕೆನಾ, ಅದಾದಮೇಲೆ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ನಲ್ಲ, ಸೊ 90 ಡೇಸು. ಓಕೆನಾ, ಸೊ 90 ಡೇಸಲ್ಲಿ ನಿಮ್ಮದು ವೀಡಿಯೋದು ಯೂಟ್ಯೂಬ್ ಪ್ರಕಾರ ನೀವು ಹೋದರೆ ನೀವು ಈಸಿಲಿ ಬಂದುಬಿಟ್ಟು 90 ಡೇಸಲ್ಲಿ ಯೂಟ್ಯೂಬು ಗ್ರೋ ಆಗಿಬಿಡುತ್ತೆ, ಯೂಟ್ಯೂಬೇ ನಿಮ್ಮದು ಚಾನೆಲ್ ಗ್ರೋ ಮಾಡಿಬಿಡುತ್ತೆ ಅಂತ. ಸೊ ಅದು ಬಂದುಬಿಟ್ಟು ಸಿಂಪಲಿ ಇಲ್ಲಿ ಅನಾಲಿಟಿಕ್ಸಲ್ಲಿ ನಾವು ಹೋಗೋಣ. ಸೊ ಅನಾಲಿಟಿಕ್ಸಲ್ಲಿ ಹೋದರೆ ಓಕೆನಾ, ಸೊ ಇಲ್ಲಿ ನಿಮಗೆ ಟ್ರೆಂಡ್ ಆಪ್ಷನ್ ಏನಿದೆ ಸಿಕ್ಬಿಡುತ್ತೆ. ಓಕೆನಾ, ಸೊ ಸಿಂಪಲಿ ನಾವಿಲ್ಲಿ ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ನಿಮಗೆ ಇಲ್ಲಿ ಒಂದು ಯೂಟ್ಯೂಬ್ ಬಂದುಬಿಟ್ಟು ಸಜೆಸ್ಟ್ ಮಾಡುತ್ತೆ. ಓಕೆನಾ, ಏನು ಟಾಪ್ ಸರ್ಚಸ್ ಅಂತ ಏನಿದೆ, ಓಕೆನಾ, ಟಾಪ್ ಸರ್ಚಲ್ಲಿ ಇದು ಬಂದುಬಿಟ್ಟು ನೀವು ಇಲ್ಲಿ ನೋಡ್ಬೋದು. ಓಕೆನಾ, ಸೊ ಏನಂತ ನೋಡ್ಬೋದು, ಇಲ್ಲಿ ಕಂಟೆಂಟ್ ಕ್ರಿಯೇಷನ್ ಹ್ಯಾಕ್ಸ್ ಅಂತ ಇದೆ, ಅದಾದಮೇಲೆ ಇಲ್ಲಿ ಈಸಿ ಗ್ರೋತ್ ಯೂಟ್ಯೂಬ್ ಚಾನಲ್ ಐಡಿಯಾಸ್ ಅಂತ ಇದೆ. ಸೊ ನಾನು ಬಂದುಬಿಟ್ಟು ಇದರಲ್ಲಿ ಈ ಟಾಪಿಕಲ್ಲಿ ಏನಾದರೂ ವೀಡಿಯೋಸ್ನ ಮಾಡಿದರೆ ನಂದು ಇನ್ನೂ ವ್ಯೂಸ್ ಬಂದುಬಿಟ್ಟು ಜಾಸ್ತಿ ಬರೋ ಚಾನ್ಸಸ್ ಇದೆ. ಸೊ ಯೂಟ್ಯೂಬ್ ಬಂದುಬಿಟ್ಟು ಸಜೆಸ್ಟ್ ಮಾಡ್ತಾ ಇದೆ, ನೀವೇ ಬಂದುಬಿಟ್ಟು ನಿಮ್ಮ ಅಕಾರ್ಡಿಂಗ್ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಿಗೆ ಬಂದಿದ್ದ ವೀಡಿಯೋಸ್ನ ಹಾಕ್ತಾ ಇದ್ದೀರಾ. ಸೊ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಯೂಟ್ಯೂಬಲ್ಲಿ ಟ್ರೆಂಡ್ಸಲ್ಲಿ ಹೋಗಿಬಿಟ್ಟು ಯೂಟ್ಯೂಬೇ ಸಜೆಸ್ಟ್ ಮಾಡುತ್ತೆ. ಇದು ಟ್ರೆಂಡ್ಸ್ ಅಂತ ಏನಕ್ಕೆ ಕೊಟ್ಟಿದೆ ಅಂದರೆ ನಿಮ್ಮ ವೀಡಿಯೋದು ಟ್ರೆಂಡು, ನಿಮ್ಮ ಆಡಿಯನ್ಸ್ ಏನು ನೋಡೋಕೆ ಇಷ್ಟಪಡ್ತಾರಂತ ಈ ಟ್ರೆಂಡ್ಸಲ್ಲಿ ಬಂದುಬಿಟ್ಟು ತೋರಿಸುತ್ತೆ ನಿಮ್ಮ ಚಾನೆಲ್ದು ಟ್ರೆಂಡ್ಸ್ ಇದು. ಓಕೆನಾ, ನಿಮ್ಮ ಅನಾಲಿಟಿಕ್ಸಲ್ಲಿ. ಓಕೆನಾ, ಸೊ ನಿಮ್ಮದು ಏನು ಟಾಪ್ ಸರ್ಚಸ್ ಇರುತ್ತೆ ಅದರಲ್ಲಿ ನೀವು ಈ ಕೀವರ್ಡ್ಸ್ ಮೇಲೆ ಬಂದುಬಿಟ್ಟು ವೀಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ, ಸೊ ನಿಮಗೆ ಬರಲಿಲ್ಲ ಅಂದ್ರೂ ಬೇರೆ ಅವ್ರ ವೀಡಿಯೋನಾದರೂ ನೋಡಿಬಿಟ್ಟು ಕಲ್ತ್ಬಿಟ್ಟು ಈ ಟಾಪಿಕ್ಸಲ್ಲಿ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ನೀವು ಇದರಲ್ಲಿ ಒಂದು 3 ಮಂತ್ಸ್ ಬೇಡ, 90 ಡೇಸ್ ಬೇಡ, ಒಂದು 30 ಡೇಸ್ ಆದರೂ ಇದನ್ನು ಫಾಲೋ ಅಪ್ ಮಾಡಿದರೆ ನಿಮ್ಮದು 100% ಆ 30 ಡೇಸಲ್ಲೇ ವೀಡಿಯೋ ಗ್ರೋ ಆಗಿಬಿಡುತ್ತೆ ಆ್ಯಂಡ್ ಚಾನೆಲ್ ಗ್ರೋ ಆಗಿಬಿಡುತ್ತೆ. ಗ್ರೋ ಆಗಿ ನಮ್ಮದು ಚಾನೆಲ್ ಕೂಡ ಮಾನಿಟೈಸೇಷನ್ ಈಸಿಲಿ ಆಗಿಬಿಡುತ್ತೆ. ಅದಾದಮೇಲೆ ನಿಮ್ಮ ಆಡಿಯನ್ಸ್ ಯಾವ ಥರ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಇಲ್ಲಿ ರೀಸೆಂಟ್ ವೀಡಿಯೋಸಲ್ಲೂ ಕೂಡ ನಿಮಗೆ ತೋರಿಸ್ಬಿಡುತ್ತೆ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು. ಓಕೆನಾ, ನಮ್ಮ ಆಡಿಯನ್ಸ್ ಬಂದುಬಿಟ್ಟು ಯಾವ ಥರ ವೀಡಿಯೋನ ನೋಡ್ತಾ ಇದ್ದಾರಂತ. ಸೊ ನೀವು ಈ ಥರ ವೀಡಿಯೋಸಲ್ಲೂ ಕೂಡ ಬಂದುಬಿಟ್ಟು ಏನು ಮಾಡ್ಬೋದು, ವೀಡಿಯೋಸ್ಗಳನ್ನ ಮಾಡ್ಬೋದು. ಓಕೆನಾ, ಸೊ ಇಲ್ಲಿ ಸಜೆಸ್ಟಲ್ಲಿ ನೋಡಿ ಯಾವ್ಯಾವ ಥರದ್ದು ವೀಡಿಯೋ ಬಂದುಬಿಟ್ಟು ನೋಡ್ತಾ ಇದ್ದಾರೆ ನಮ್ಮ ಆಡಿಯನ್ಸು. ಸೊ ಈ ಥರ ಕೂಡ ನೀವು ವೀಡಿಯೋಸ್ನ ಮಾಡ್ಬೋದು ಈಸಿಲಿ. ಓಕೆನಾ, ಅದಕ್ಕೆ ನಾನು ಹೇಳಿದ್ದು 90 ಡೇಸಲ್ಲಿ ಯೂಟ್ಯೂಬ್ ಪ್ರಕಾರ ನೀವು ವರ್ಕ್ ಮಾಡಿ ನೋಡಿ ಅಂತ. ಓಕೆನಾ, ವರ್ಕ್ ಮಾಡಿದರೆ ಯೂಟ್ಯೂಬ್ ಪ್ರಕಾರ ನೀವೇನಾದರೂ ಆ 90 ಡೇಸ್ ವರ್ಕ್ ಮಾಡಿಬಿಟ್ರೆ ಸಾಕು, ನಿಮ್ಮದು ಈಸಿಲಿ ಯೂಟ್ಯೂಬೇ ಚಾನೆಲ್ ಗ್ರೋ ಮಾಡಿಬಿಡುತ್ತೆ. ಓಕೆನಾ, ಸೊ ನಿಮ್ಗೆ ಏನು ಮಾಡಬೇಕು, ಯೂಟ್ಯೂಬ್ ಪಾಲಿಸಿನ ಫಾಲೋ ಅಪ್ ಮಾಡಬೇಕು, ಯೂಟ್ಯೂಬ್ ಪ್ರಕಾರ ಕೆಲಸ ಮಾಡಬೇಕು. ನಿಮ್ಮ ಪ್ರಕಾರ ಏನಿದೆ ಅದು ಬಿಟ್ಬಿಡಿ, ನಿಮ್ಮ ಅಕಾರ್ಡಿಂಗು ನಿಮಗೆ ಮನಸ್ಸಿದ್ದು ಬಂದಿದ್ದು ವೀಡಿಯೋ ಮಾಡೋದು ಅದನ್ನು ಬಿಟ್ಬಿಡಿ. ಅದನ್ನು ಬಿಟ್ಬಿಟ್ಟು ಈ ಥರ ವೀಡಿಯೋಸ್ಗಳನ್ನ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ.
ಸೊ ಎಲ್ಲ ನಾನು ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಡೀಟೇಲ್ಸು, ಲೈಕ್ ಡೈಲಿ ವೀಡಿಯೋಸು ಏನು ಲಾಭ ಇದೆ ನಷ್ಟ ಇದೆ ಅಂತ. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಬೈ ಚಾನ್ಸ್ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.